ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ನಟ ದರ್ಶನ್ ಆ್ಯಂಡ್ ಗ್ಯಾಂಗನ್ನು ರಾಜ್ಯದ ವಿವಿಧ ಜೈಲುಗಳಿಗೆ ಏನು ಅಂತಂದರೆ ರವಾನೆ ಮಾಡಲಾಗ್ತಾ ಇರೋದು. ಸದ್ಯ ಕೇಸ್ನ A11 ಆರೋಪಿ ಆಗಿರ್ತಕ್ಕಂಥ ನಾಗರಾಜ್ ಕೂಡ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡುವಂಥ ಏನು ಮಾಹಿತಿ ಸದ್ಯ ಬಂದಿರತಕ್ಕಂಥದ್ದು. ಸದ್ಯ ನಮ್ಮ ಜೊತೆ ಕಲಬುರಗಿ ಜೈಲಿನ ಏನಂತೂ CS ಆಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿಯಾಗಿ ನಾಗರಾಜನ್ನು ಇಲ್ಲಿ ಇಟ್ಕೊಳ್ಳಲಾಗ್ತಿದೆ ಮತ್ತು ಏನೆಲ್ಲ ಸೂಚನೆಗಳು ಬಂದಿದೆ ಅಂತ ಅವ್ರ ಮುಖಾಂತರನೇ ಕೇಳೋಣ. ಸರ್, ಈಗ A11 ಆರೋಪಿ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಯಾವ ರೀತಿಯಾಗಿ ಸೂಚನೆ ಇರುತ್ತೆ ಅಂತ? ಅಲ್ಲ, ಈಗ ಸದ್ಯದಲ್ಲಿ ತಮ್ಮ ಮಾಧ್ಯಮದಿಂದ ನಮಗೆ ಗೊತ್ತಾಗಿರೋದು ಅಲ್ಲಿ ಶಿಫ್ಟ್ ಆಗ್ತದೆ ಅಂತೇಳಿ ಅಧಿಕೃತ ಆದೇಶ ನಮಗಿನ್ನೂ ಸೇರಿಲ್ಲ. ಆದ್ರೂ ಕೂಡ ದರ್ಶನ್ ಅವರ ಟೀಮಲ್ಲಿ ಇದ್ದಿದ್ದು ಮತ್ತು ಮೊನ್ನೆ ಎಲ್ಲ ಏನು ಪ್ರಕರಣಗಳಾಗಿದೆ ಅದನ್ನು ನೋಡಿಕೊಂಡು ಅವರನ್ನೇನು ವಿಶೇಷವಾಗಿ ನಾವು ನೋಡ್ಕೊಳ್ಳೋಕೆ ಹೋಗೋದಿಲ್ಲ. ಸಾಮಾನ್ಯ ಕೈದಿ ಅಂತಲೇ ನಾವು ಅವ್ರನ್ನ ಟ್ರೀಟ್ ಮಾಡ್ತೀವಿ. ಅವರಿಂದನೂ ನಮಗೆ ನಮ್ಮ ಬಂದಿಗಳಿಗೆ ಆಗಲಿ ಯಾವುದೇ ಥರ ತೊಂದರೆ ಆಗುವಂಥ ಸನ್ನಿವೇಶಗಳಿಲ್ಲ, ನಮ್ಮ ಬಂದಿಗಳಿಂದನೂ ಅವರಿಗೆ ತೊಂದರೆ ಆಗುವಂಥ ಸನ್ನಿವೇಶಗಳಿಲ್ಲ. ಯಾವುದೇ ಬಂದಿ ನಮ್ಮಲ್ಲಿ ಬಂದರೂ ಕೂಡ ಅವರನ್ನು ಕ್ವಾರಂಟೈನ್ ಪೀರಿಯಡ್ ಅಂತೇಳಿ ನಾವು 7 ಡೇಸು ರೂಮ್ ನಂಬರ್ 14 ಅಂತಿರುತ್ತೆ, ಅಲ್ಲಿ ಇಟ್ಟೇ ಇಡ್ತೀವಿ. ಇವ್ರನ್ನೂ ಕೂಡ ನಾವು ಅಲ್ಲಿ ಗ್ಯಾರಂಟಿ ಅಲ್ಲೇ ಇಡ್ತೀವಿ. ಸನ್ನಿವೇಶಗಳೇನಾದರೂ ಬಂದಂಥ ಸನ್ನಿವೇಶ ಬಂದರೆ ನಮ್ಮಲ್ಲಿ 12 ಸೆಲ್ಗಳಿದೆ. ಆ ಸೆಲ್ಗಳಲ್ಲೂ ಕೂಡ ವಿಶೇಷವಾಗಿರೋಂಥದ್ದು ಏನೂ ಇಲ್ಲ. ಅದು 8x8 ಇದೆ ಅಷ್ಟೇ. ಆ ಸೆಲ್ಸಲ್ಲಿ 24/7 ಲಾಕೇ ಇರ್ತದೆ ಆ ಸೆಲ್ಲು. ಮತ್ತು ಅಲ್ಲಿಗೆ ಸತತವಾಗಿ 3 ಜನ 24/7 ಸಿಬ್ಬಂದಿಗಳು ಇದ್ದೇ ಇರ್ತಾರೆ. CC ಕ್ಯಾಮ್ರಾ ಕೂಡ ನಾವು ಅಳವಡಿಸಿರ್ತೇವೆ. ಯಾವುದೇ ಮೂಮೆಂಟ್ ಆದ್ರೂ ಕೂಡ ನಮಗೆ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೆ ಬಂದೇ ಬರ್ತದೆ. ಮತ್ತು ಆ CCTV ಏನು ಹಾಕಿದ್ದೀವಿ ಅದರದ್ದು ನಾವು ನನ್ನ ಕಚೇರಿಯಲ್ಲಿ ಕೂಡ ನಾನು ಅದನ್ನು ಡಿಸ್ಪ್ಲೇ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಅಲ್ಲಿ ಯಾವುದೇ ಮೂಮೆಂಟ್ ಆದರೂ ನನಗೆ ಇಮಿಡಿಯೇಟ್ ಗಮನಕ್ಕೆ ಬರುತ್ತೆ, ನಾವು ಅದನ್ನು ಆ್ಯಕ್ಷನ್ ತೊಗೋತೀವಿ. ಬಟ್ ನನಗೆ ಬಂದಿರೋ ಇದೇನಂತಂದರೆ A11 ನಾಗರಾಜ್ ಏನು ಬರ್ತಾ ಇದ್ದಾರೆ ಅಂಥ ಏನು ಹೈ ಪ್ರೊಫೈಲ್ ಏನಲ್ಲ. ಸೊ ಅವರಿಗೆ ನಾವು ಅತಿಯಾದಂಥ ಭದ್ರತೆಯನ್ನು ಕೊಡುವಂಥ ಅವಶ್ಯಕತೆಯೂ ನನಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರು ಜೈಲು ಇನ್ಸಿಡೆಂಟು ಸದ್ಯ ಇಡೀ ಸರ್ಕಾರನೇ ಇದ್ರ ಗಮನ ಇದೆ ಸರ್. ಮತ್ತೆ ಆ ರೀತಿ ಘಟನೆಗಳಾಗಬಾರ್ದು ಅಂತಲೇ ಅವ್ರನ್ನೆಲ್ಲ ಕಡೆನೂ ಕಳಿಸ್ಲಾಗ್ತಾ ಇದೆ. ಇಲ್ಲಿ ಅವ್ರನ್ನ ಯಾವ ರೀತಿ ನೋಡ್ಕೊಳ್ಳೋದು? ಇಲ್ಲಿ 24/7 ಅವನ್ನ ನಾವು ನಿಗಾವಣೆಯಲ್ಲಿ ಇಟ್ಟೇ ಇಡ್ತೀವಿ. ಯಾವುದೇ ರೀತಿ ಅವನು ಅನೈತಿಕ ಚಟುವಟಿಕೆಗಳಿಗೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಿಬ್ಬಂದಿ ಕೂಡ ತುಂಬ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಾರೆ. ಆ ಥರದ್ದು ಯಾವುದೇ ಘಟನೆಗಳು ಇಲ್ಲಿ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಹೈ ಪ್ರೊಫೈಲ್ ಕೇಸ್ ಸರ್. ಅವರು ಫಸ್ಟ್ 7 ದಿನ ಕ್ವಾರಂಟೈನ್ ಅಂದ್ರಿ, ಆಮೇಲೆ VIP ಸೆಲ್ ಕೇಳಿದ ನಮ್ಮಲ್ಲಿ VIP ಸೆಲ್ ಅಂತ ಆ್ಯಸ್ ಸಚ್ ಇಲ್ಲ. ನಮ್ಮಲ್ಲಿ ಭದ್ರತಾ ಕೋಡೆ ಅಂತ ಇದೆ. ನಮ್ಮಲ್ಲಿ ಸದ್ಯದಲ್ಲಿ 4 ಜನ ಗೂಂಡಾ ಆ್ಯಕ್ಟ್ ಪ್ರಿಸನರ್ಸ್ ಇದ್ದಾರೆ, 3 ಜನ ಟೆರರಿಸ್ಟ್ ಕೇಸಲ್ಲಿ ಇದ್ದವರು ಇದ್ದಾರೆ, ಉಡುಪಿ ಮತ್ತು ಮಂಗಳೂರಿಂದ ಬಂದಂಥ ರೌಡಿಗಳಿದ್ದಾರೆ, ಹರ್ಷ ಮರ್ಡರ್ ಕೇಸಲ್ಲಿರುವಂಥ ಒಬ್ಬ ಆರೋಪಿ ಇದ್ದಾನೆ, ಮಂಗಳೂರು ಪ್ರೈವೇಟರ್ ಕೇಸಲ್ಲಿರುವಂಥ ಆರೋಪಿ ಇದ್ದಾರೆ. ಅವ್ರನ್ನೆಲ್ಲ ನಾವು ಬೇರೆ ಸೆಲ್ಲಲ್ಲಿ ನಾವು ಇಟ್ಕೊಂಡಿದ್ದೀವಿ. ಆ ಥರ ಸನ್ನಿವೇಶ ಬಂದರೆ ನಾಗರಾಜನ್ನು ಕೂಡ ಸೆಲ್ಲಲ್ಲಿ ಇಡ್ತೀವಿ ಅಷ್ಟೇ. ಇಟ್ಟರೂ ಕೂಡ ಯಾವಾಗಲೂ ಲಾಕೆ ಇರುತ್ತೆ. ಊಟದ ಟೈಮಲ್ಲಿ ಊಟ ಕೊಡ್ತಾರೆ. ಇನ್ನು ಬಾಕಿ ನೀರನ್ನು ಕೊಡಬೇಕು ಅಥವಾ ಸ್ನಾನದ ವ್ಯವಸ್ಥೆ ಮಾಡಬೇಕು ಅಂದ್ರೆ ಅಲ್ಲೇ ನೀರನ್ನೆಲ್ಲ ನಮ್ಮ ಸಿಬ್ಬಂದಿನೇ ಕೊಡ್ತಾರೆ. ಹೊರಗಡೆ ತೆಗೆಯುವಂಥ ಅವಶ್ಯಕತೆ ಬರೋದಿಲ್ಲ ನಮಗೆ. ದರ್ಶನ್ ಮ್ಯಾನೇಜರ್ ಬೇರೆ ಕೂಡ ಈಗ VIP ಮೂಮೆಂಟ್ ಕೂಡ ಜಾಸ್ತಿ ಆಗುತ್ತೆ ಸರ್. ಈಗ ವೀಕ್ಲಿ ಅವ್ರಿಗೆ ಯಾವ ರೀತಿಯಾಗಿ? ವೀಕ್ಲಿ ಕಾನೂನು ಪ್ರಕಾರ ನಮ್ಮ ಹತ್ರ ಇರೋದು ವೀಕ್ಲಿ 2 ಇಂಟರ್ವ್ಯೂ. ಅವರಿಗೆ 2 ಇಂಟರ್ವ್ಯೂನ ನಾವು ಕೊಡ್ತೀವಿ. ವಿಶೇಷವಾಗಿ ಏನಾದರೂ ವಕೀಲರು ಬಂದಂಥ ಸಂದರ್ಭದಲ್ಲಿ ಅವನು ವಕೀಲ ಬಂದರೆ ನ್ಯಾಯಾಲಯದಲ್ಲಿ ಪ್ರಕರಣಕ್ಕೆ ಏನಾದರೂ ಸಹಾಯ ಮಾಡಬೇಕಾದಂಥ ಸನ್ನಿವೇಶ ಬಂದಾಗ ಒಂದು ವಿಶೇಷ ಭೇಟಿ ಅಂತ ಕೊಡ್ತೀವಿ. ವಾರದಲ್ಲಿ 3 ಭೇಟಿ ಅವನಿಗೆ ಕೊಡೋಕ್ಕೆ ಸಾಧ್ಯ ಇರುತ್ತೋ ಅದನ್ನು ಬಿಟ್ಟು ನಾವು ಬೇರೆನೂ ಮಾಡಲಿಕ್ಕೆ ಸಾಧ್ಯವೂ ಇರೋದಿಲ್ಲ. ಸಾಮಾನ್ಯ ಕೈದಿಗಳಂತೆ ನೋಡೋದು, ಸಾಮಾನ್ಯ ಕೈದಿ ಅಂತಲೇ ನೋಡ್ಕೊಳ್ಳೋದು ಅವ್ರನ್ನ. ಇವಿಷ್ಟು ಏನು ಅಂತಂದರೆ ಜೈಲು ಮುಖ್ಯ ಅಧೀಕ್ಷಕರಾಗಿರ್ತಕ್ಕಂಥ ರಂಗನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.